ದೇವಾನುದೇವತೆಗಳ ಹಾಗೂ ಐತಿಹಾಸಿಕ ದೇವಾಲಯಗಳ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರ ಅಂತ ಮಾಜಿ ಸಚಿವ ಎ ಮಂಜು ಹೇಳಿದ್ದಾರೆ. ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪೂರ್ವಜರ ಕಾಲದಲ್ಲಿ ನಿರ್ಮಾಣವಾಗಿರುವ ಹಿಂದೂ ದೇವಾಲಯಗಳು ಮತ್ತು ದೇವರ ಮೂರ್ತಿಗಳು, ಐತಿಹಾಸಿಕ ದೇವಾಲಯಗಳ ನಿರ್ಮಾಣ ಕಾರ್ಯದಲ್ಲಿ ವಿಶ್ವಕರ್ಮರ ಯೋಚನಾ ಲಹರಿ ಮತ್ತು ಕಲ್ಪನಾ ಶಕ್ತಿ ಅತ್ಯದ್ಭುತವಾಗಿದೆ. ಸಮಾಜಕ್ಕೆ ಅವರು ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಾಗಿದೆ ಅಂದರು. ಈ ವೇಳೆ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಶಿಷ್ಯದಾರ್ ಸಿ ಸ್ವಾಮಿ, ಡಿಎಚ್ಒ ಡಾಕ್ಟರ್ ಪುಷ್ಪಲತಾ, ಕಾರ್ಮಿಕ ಇಲಾಖಾ ಅಧಿಕಾರಿ ರಘು, ಜಿಲ್ಲಾ ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ರಾಘವಾಚಾರ್, ತಾಲೂಕು ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ಹೇಮಂತ್, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ಮನಮೋಹನ್ ಸಿಂಗ್ ಅವರು ಕಾರ್ಯಕ್ರಮವನ್ನು ಅದಾದಮೇಲೆ ಇವತ್ತು ಸಮಾಜದ ಮುಖಂಡರು, ತಾಲೂಕು ಈ ಕಾರ್ಯಕ್ರಮವನ್ನು ನೋಡಿರ್ತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶಕ್ಕೆ, ನಮ್ಮ ಹಾಸನಕ್ಕೆ, ಈ ಜಗತ್ತಲ್ಲಿ ನಮ್ಮ ದೇಶಕ್ಕೆ ಏನಾದರೂ ಒಂದು ಉತ್ತಮವಾದಂತಹ ಗೌರವ ಏನಾದರೂ ಸಲ್ಲಿಸಿದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತಕ್ಕೆ ನೀವು ಮಾಡಿದಂತ ಕಲಾಕೃತಿಗಳು ಇನ್ನೊಬ್ಬರು ಪ್ರಾರಂಭ ಮಾಡಿದ್ದಾರೆ. ಅದ್ಭುತವಾದ ಕಲ್ಪನೆ, ಚಿಂತನೆ ಇರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಈ ನಮ್ಮ ಕಲಾಕೃತಿಗೆ ನಿಮಗೆಲ್ಲರೂ ಈಗ ವೆಟರ್ನರಿ ಡಾಕ್ಟರ್ ಮಾಡ್ತಾರೆ. ಅದ್ಭುತ ಬೇಲೂರು ಆಡಳಿತದಲ್ಲಿ ವಿಶ್ವಕರ್ಮ ಸೇರ್ತಕ್ಕಂಥದ್ದು, ಶ್ರವಣಪುರದಲ್ಲಿ ಒಂದೇ ಕಲ್ಲನ್ನು ಕಲಿತಕ್ಕಂಥ ಚಿಂತನೆ ಇದೆ. ಹೀಗೆ ಆಗಬೇಕು ಯಾರಿಗೂ ಬರ್ತದಲ್ಲ. ಇವತ್ತು ಓದೋದು ಕಂಪ್ಯೂಟರ್ ಆಚಾರ ಎಷ್ಟು ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಸ್ವತಃ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ಮಾಡ್ತಾರೆ. ನಿಜವಾಗ್ಲೂ ಕೂಡ ಈ ದೇಶಕ್ಕೆ ಏನಾದರೂ ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಯಾವ ಸಮುದಾಯ ಸಮಾಜ ಇದೆ, ಅದು ನಿಮ್ಮ ಸಮುದಾಯ ಸಮಾಜ ಅಂತಕ್ಕಂಥದ್ದನ್ನ ನಾವು ಜ್ಞಾಪಿಸ್ಕೊಂಡು ಇವತ್ತು ಎರಡು ವಿಚಾರಗಳನ್ನು ಹೇಳಿದ್ದೇವೆ.